ಇನ್ನು ರಾಜ್ಯದಲ್ಲಿ ಇಷ್ಟೆಲ್ಲ ಆತಂಕಕ್ಕೆ ಕಾರಣವಾಗಿರುವಂತಹ ಹೃದಯಾಘಾತ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈಗ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ಹೆಚ್ಚಿದ ಹೃದಯಾಘಾತ ಪ್ರಕರಣ, ಮುಖ್ಯಮಂತ್ರಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ. ಹೃದಯಾಘಾತಕ್ಕೆ ಕಾರಣ ಶೋಧಕ್ಕೆ ತಜ್ಞರ ಸಮಿತಿಯನ್ನ ರಚನೆ ಮಾಡ್ತೀವಿ. ಹದಿಹರೆಯದವರಲ್ಲೇ ಹೆಚ್ಚಿನ ಹೃದಯಾಘಾತಕ್ಕೆ ಕಾರಣ ಏನು ಅಂತಕ್ಕಂಥದನ್ನ ತಿಳ್ಕೋಬೇಕು. ಕೋವಿಡ್ ಲಸಿಕೆಯ ದುಷ್ಪರಿಣಾಮಗಳು ಇರಬಹುದಾ? ಅಧ್ಯಯನ ಮಾಡಿ 10 ದಿನಗಳ ಒಳಗೆ ವರದಿ ಕೊಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಂತ ಎಕ್ಸ್ನಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅದರಲ್ಲೂ ಪ್ರಮುಖವಾಗಿ ಪ್ರಮುಖ ಹೃದ್ರೋಗ ಆಸ್ಪತ್ರೆಗಳ ಮುಖ್ಯಸ್ಥರುಗಳನ್ನು ಒಳಗೊಂಡಂತಹ, ಈಗ ಉದಾಹರಣೆಗೆ ಜಯದೇವ ಆಸ್ಪತ್ರೆಯ ನಿರ್ದೇಶಕರ ನೇತೃತ್ವದಲ್ಲಿ ಒಂದು ಅಧ್ಯಯನ ತಂಡವನ್ನು ರಚನೆ ಮಾಡಿ ಹಾಸನಕ್ಕೆ ಅವ್ರನ್ನ ಕಳಿಸಿ ಅಲ್ಲಿ ಅಧ್ಯಯನ ಮಾಡಿ ಯಾಕೆ ಹೀಗಾಗ್ತಾ ಇದೆ, ಪ್ರಮುಖವಾಗಿ ಹದಿಹರೆಯದವರಲ್ಲಿ, ಯುವಕ ಯುವತಿಯರಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆಯಲ್ಲ, ಇದಕ್ಕೇನು ಕಾರಣ? ಕೋವಿಡ್ ಲಸಿಕೆ ತಗೊಂಡಿದ್ದರ ದುಷ್ಪರಿಣಾಮನ, ಈಗಾಗಲೇ ಕೋವಿಡ್ ಲಸಿಕೆ ತಗೊಂಡಿದ್ದು ಅವೆಲ್ಲ ಆಗಿದೆ 2020-21ರಲ್ಲಿ. ಸೊ ಈಗಲೂ ಅದರ ಎಫೆಕ್ಟ್ ಇದೆಯಾ ಅಥವಾ ಬೇರೆ ಏನಾದರೂ ಕಾರಣಗಳಾಗ್ತಾ ಇದೆಯಾ? ಹೀಗೆ ಆ ತಂಡ ಅಧ್ಯಯನ ಮಾಡಿ ವರದಿಯನ್ನು 10 ದಿನಗಳ ಒಳಗೆ ಸಲ್ಲಿಸಬೇಕು.